ಎಲ್ಲರಿಗೂ ನಮಸ್ತೆ. ಹ್ಯಾಪಿ ಬರ್ತ್ಡೇ ಸರ್. ವಿಶ್ ಯು ಆಲ್ ದಿ ಬೆಸ್ಟ್. ಶಿವಮೊಗ್ಗದಲ್ಲಿ ಸಿನಿಮಾ ಪರಿಚಯ ಆಗಿದೆ ನನಗೆ. ಅವಾಗ ಅಲ್ಲಿ 2 ಥಿಯೇಟರ್ ಇದ್ದಿದ್ದು, ಮಲ್ಲಿಕಾರ್ಜುನ HPC ಅಂದ್ಬಿಟ್ಟು. ಫಸ್ಟ್ ಸಿನಿಮಾ ನಾನು ಅವ್ರದ್ದು ಅಲ್ಪ ಸ್ವಲ್ಪ ನೆನಪಿದೆ, ಬಟ್ 5 ವರ್ಷ ನನಗೆ ಅವಾಗ ನಾಗರಹೊಳೆ 1977, 9 ವರ್ಷ ಅಂತ ನೋಡಿದಾಗ ಫಸ್ಟ್ ಟೈಮ್ ಸಿನಿಮಾದ ಪರಿಚಯ. ಅದಕ್ಕೊಬ್ಬ ನಿರ್ದೇಶಕ ಅಂತ ಇರ್ತಾರೆ, ಸಿನಿಮಾ ತೆಗೆಯೋದು ಈ ರೀತಿ ಅಂತ ಗೊತ್ತಾಗಿದ್ದು ನನಗೆ ಅಂಬರೀಷ್ ಮಾಮನಿಂದ. ಯಾಕಂದ್ರೆ ಅವಾಗ ಮನೆಗೆ ಬರ್ತಾ ಇದ್ದೆ ಶಿವಮೊಗ್ಗದಲ್ಲಿ. ಅಂತ ಅನ್ನೋ ಒಂದು ಸಿನಿಮಾ ಸರ್, ಬಾಬು ಸರ್, ಐ ಡೋಂಟ್ ನೋ, ಬಟ್ ಒಂದು ಸಿನಿಮಾದಲ್ಲಿ ಈ ತರ ಒಂದು ಕಮರ್ಷಿಯಲ್ ಎಲಿಮೆಂಟ್ ನ ಮಕ್ಕಳಲ್ಲಿ ಫಸ್ಟ್ ಹುಟ್ಟಿಸಿದ್ದು ಅವಾಗ ನಾವು ಮಕ್ಕಳಲ್ಲಿ ಕೇಳ್ತಾ ಇದ್ದೀವಿ. ನೀವೇ ಸರ್. ಅಂಬರೀಷ್ ಮಾಮ ತುಂಬಾ ಮನೆಗೆ ಬರ್ತಾ ಇದ್ರು, ಬಟ್ ಅವ್ರನ್ನ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ದು ನಿಮ್ ಸಿನಿಮಾ ಆದ್ಮೇಲೆ ಸರ್. ಅಂತ ಆದ್ಮೇಲೆ ಈ ಸಂಭ್ರಮದ ಬಗ್ಗೆ ಹೇಳಬೇಕು ಅಂದ್ರೆ, ಎಲ್ಲದನ್ನು ಬಹಳ ಸುಲಭವಾಗಿ ಮರೆಯುವಂತ ಒಂದು ಕಾಲ ಇದು. 2 ಸಿನಿಮಾ ಆಗ್ತಿದ್ದಂಗೆ 200 ಸಿನಿಮಾ ಮಾಡಿರುವಂತ ವ್ಯಕ್ತಿಗಳನ್ನ ಮರೆಯುವಂತ ಕಾಲ ಇದು. ಒಂದು ಕಾರ್ ತಗೊಂತಿದ್ದ ಹಾಗೇನೆ ಕಾರು ನಿಮಗೆ ಬರೋ ಹಾಗೆ ಮಾಡಿದಂತ ಚಿತ್ರರಂಗನ ಮರೆಯುವಂತ ಕಾಲ ಇದು. ಅಂಥದ್ರಲ್ಲಿ ಈ ವೇದಿಕೆ ಮೇಲೆ ಕೂತ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ. ಬಿಕಾಸ್ ಇಲ್ಲಿ ಕೂತಿರೋರು, ಎದುರುಗಡೆ ಕೂತಿರೋರು ಯಾರು ಕಮ್ಮಿ ಸಾಧಕರಲ್ಲ. ಬಟ್ ಈ ತರ ಒಂದು ಸಂದರ್ಭದಲ್ಲಿ ಈ ತರ ಒಂದು ಪ್ರೋಗ್ರಾಮ್ ನಡೆದಾಗ ಎಷ್ಟೋ 1000 ಅವಾರ್ಡ್ ಸೆರೆಮನೀಸ್ಕಿನ್ನ ಬೆಟರ್ ಅಂತ ಅನ್ಸುತ್ತೆ ಇಂಥದ್ದು. ಅದರಲ್ಲಿ ಬರೀ ಗ್ಲೋರಿಫೈ ಮಾಡ್ಕೋತೀವಿ ನಾವು. ಅದರಲ್ಲಿ ಯಾವ್ದು ಐ ಡೋಂಟ್ ಮೀನ್ ಟು ಹ್ಯೂಮಿಲಿಯೇಟ್ ಎನಿ ಅವಾರ್ಡ್ಸ್, ಬಟ್ ವಿ ಜಸ್ಟ್ ಗ್ಲೋರಿಫೈ ಅವರ್ ಸೆಲ್ಸ್. ದಟ್ ಸ್ಮಾಲ್ 1 year ಅಚೀವ್ಮೆಂಟ್. ಅಂಥದ್ರಲ್ಲಿ ದಿಸ್ ಓನ್ಲಿ ರಿಮೈಂಡ್ಸ್ ಅಸ್, ಈ ತರ ಒಂದು ಸಂದರ್ಭದಲ್ಲಿ ಇಟ್ ಓನ್ಲಿ ರಿಮೈಂಡ್ಸ್ ಪೀಪಲ್ ಲೈಕ್ ಮೀ ಅಟ್ ಲೀಸ್ಟ್ ಹೌ ಸ್ಮಾಲ್ ವಿ ಸ್ಟಿಲ್ ಆರ್. ನಾವಿನ್ನೂ ಎಷ್ಟು ಚಿಕ್ಕ ಕೆಲಸದಲ್ಲಿದ್ದೀವಿ, ಇನ್ನೂ ಏನೇನು ಮಾಡೋದಿದೆ ನಮಗೆ. ತುಂಬಾ ಚೆನ್ನಾಗಿ ಮಾಡಿದಿರಿ ಹಂಸಲೇಖ ಸರ್ ಸಾಂಗ್. ಇಟ್ ಈಸ್ ಫ್ರಾಂಕ್ಲಿ ಸ್ಪೀಕಿಂಗ್ ಸರ್, ಇಲ್ಲ ನಿಮ್ಮ ಅಚೀವ್ಮೆಂಟ್ಸ್, ನೀವು ಈ ತರ ಒಂದು ಸಾಂಗ್ ಮಾಡ್ತೀರಾ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. 50 ವರ್ಷ ಸಾಧನೆ ಒಬ್ಬ ವ್ಯಕ್ತಿ ಮಾಡಬೇಕು, ಅಂಥದ್ರಲ್ಲಿ ಒಬ್ರು ಹಂಸಲೇಖ ಅವರು ಬಂದೊಂದು ಸಂಗೀತ ನೀಡಬೇಕು ಅಂದ್ರೆ ಇವತ್ತಿಗೆ ಸಾಧ್ಯನೇ ಆಗದಿರೋಂಥ ಒಂದು ಕೆಲಸ. ಫಸ್ಟ್ ಆಫ್ ಆಲ್ 50 ವರ್ಷ ಚಿತ್ರರಂಗದ ಇರೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ಇದ್ದ ಮೇಲೆ ಹಂಸಲೇಖ ಅವರು ಒಂದು ಸಾಂಗ್ ಮಾಡ್ಕೊಡ್ತಾರೆ ಅಂತ ಸಾಧ್ಯನೇ ಇಲ್ಲ. ಇಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ವಿಚ್ ಐ ಜಸ್ಟ್ ಸಾ. ದ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ನೀವು ಅವರಿಗೆ ಕೊಟ್ಟಿರೋ ಗಿಫ್ಟ್ ಅಂತ ಹೇಳ್ಬೋದೇ ಸರ್. ವಿ ಆರ್ ಟೂ ಸ್ಮಾಲ್ ಇನ್ ಫ್ರಂಟ್ ಆಫ್ ಯು. ಎಲ್ಲರ ಮುಂದೆ ಐ ಥಿಂಕ್ ಐ ವಿಶ್ ಯು ಆಲ್ ದ ಬೆಸ್ಟ್ ಆಫ್ ಹೆಲ್ತ್, ಬೆಸ್ಟ್ ಆಫ್ ಹ್ಯಾಪಿನೆಸ್. ಅಂಡ್ ಈ ಪ್ರೋಗ್ರಾಮ್ ನಡೆಸ್ಕೊಟ್ಟು ಪ್ರತಿಯೊಬ್ಬರಿಗೂ ರಿಮೈಂಡ್ ಮಾಡಿದ್ದೀರಾ ಸರ್ ತಾವೆಲ್ಲ. ಐ ಥಿಂಕ್ ಇಟ್ಸ್ ವೆರಿ ಹ್ಯೂಮನ್, ಇಟ್ಸ್ ವೆರಿ ಹಂಬಲ್ಡ್. ಅಂಡ್ ಈ ತರ ಕಾರ್ಯಕ್ರಮಕ್ಕೆ ಈ ತರ ಹಾಲ್ ತುಂಬೋದಿದೆಯಲ್ಲ, ಅದು ನೋಡೋದಕ್ಕೆ ಇನ್ನೂ ಲಕ್ಷಣ. ಯಾವುದೋ ಕಾರ್ಯಕ್ರಮಗಳು ಡೈಲಿ ನಡೀತಾ ಇರ್ತವೆ. ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಟಚಿಂಗ್. ಅಂಥದ್ರಲ್ಲೂ ಬಂದಿರೋ ವ್ಯಕ್ತಿಗಳು, ನಾನು ಹೇಳಿದ್ನಲ್ಲ, ವೇದಿಕೆ ಮೇಲೆ ಬರೋ ತನಕ ಒಂದು ಲೆಕ್ಕ ಆಯ್ತು, ಬಂದ ಮೇಲೆ ನನಗೆ ಕುತ್ಕೊಂಡು ಶೇಕ್ ಆಗಕ್ಕೆ ಸ್ಟಾರ್ಟ್ ಆದ, ಯಾರಪ್ಪ ಎದುರುಗಡೆ ಕೂತಿರೋದು ಅಂದ್ಬಿಟ್ಟು. ಸೊ ಇಟ್ಸ್ ಈ ಮೂಮೆಂಟ್ ನನಗೆ ನೀವು ಕೊಟ್ಟಿದ್ದಕ್ಕೆ ಅಂಡ್ ರಾಕ್ಲೈನ್ ಸರ್ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಬಾಬು ಸರ್, ಐ ನೆವರ್ ಗಾಟ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಯು, ಬಟ್ ಐ ಹ್ಯಾವ್ ದಿ ಆಪರ್ಚುನಿಟಿ ಟು ಸೆಲೆಬ್ರೇಟ್ ಯು ಆನ್ ಸ್ಕ್ರೀನ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ರತಿಯೊಬ್ಬರಿಗೂ ಇಲ್ಲಿ ಇರೋರೆಲ್ಲರಿಗೂ ನಾನು ನಮಸ್ತೆ ಹೇಳ್ತಾ, ಸಾರಿ ಎಲ್ಲರಿಗಿಂತ ಮುಂಚೆ ನಾನು ಮಾತಾಡ್ತಾ ಇದ್ದೀನಿ, ಅದನ್ನು ನಮ್ಮ ಕ್ಷಮೆ ಇರಲಿ. ಬಿಕಾಸ್ ಶೂಟಿಂಗ್ ನಾನು ಸ್ವಲ್ಪ ನಿಲ್ಲಿಸ್ಕೊಂಡಿದ್ದೀನಿ. ಸೊ ದಟ್ಸ್ ಆಲ್ ಇಟ್ ಇಸ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ತುಂಬಾ ವರ್ಷಗಳ ನಂತರ ತುಂಬಾ ಮುಖಗಳನ್ನು ನಾನು ನೋಡಿದೆ ವಾಪಸ್ ನಾನು ಇಲ್ಲಿ, ಎಸ್ಪೆಷಲಿ ಹಂಸಲೇಖ ಸರ್. ಐ ಸಾ ಯು ಆಫ್ಟರ್ ಲಾಂಗ್ ಟೈಮ್. ಐ ಸಾ ಮೆನಿ ಪೀಪಲ್ ಆಫ್ಟರ್ ಲಾಂಗ್ ಟೈಮ್. ಸೊ
ಅದು ಇನ್ನೂ ಸ್ವಲ್ಪ ಭಾವನೆಗಳನ್ನ ಜಾಸ್ತಿ ಮೂಡಿಸುತ್ತೆ ಹೊರತು ಚಿತ್ರರಂಗದ ಮೇಲೆ ಬೇರೆ ಏನಿಲ್ಲ. ಥ್ಯಾಂಕ್ ಯು ಆಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಇವತ್ತಿನ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನಗೆ ಹಲವಾರು ವರ್ಷಗಳ ಪರಿಚಿತರು. ಅವರ ಒಂದು 50 ವರ್ಷಗಳ ಚಿತ್ರರಂಗದ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಮಹಾತ್ಮ ಪಿಕ್ಚರ್ಸ್ನ ಸಂಸ್ಥೆ ಅವರ ತಂದೆಯವರ ಕಾಲದಲ್ಲಿ ಪ್ರಾರಂಭ ಆದಂಥದ್ದು. ಕನ್ನಡ ಚಿತ್ರರಂಗಕ್ಕೆ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಕ್ಕಂಥ ಒಂದು ಕುಟುಂಬ. ಅವರ 50 ವರ್ಷಗಳ ಚಿತ್ರರಂಗದ ಒಂದು ಸಾಧನೆ, ಆ ಸಾಧನೆಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ವಾಣಿಜ್ಯ ಮಂಡಳಿಯಿಂದ ನಮ್ಮ ಕೃಷ್ಣೇಗೌಡರ ನೇತೃತ್ವದಲ್ಲಿ ಗೌರವ ಸಲ್ಲಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು, ಶಾಸಕ ಮಿತ್ರರು, ಆತ್ಮೀಯರು ಆಗಿರ್ತಕ್ಕಂಥ ಯಶವಂತ ನಾರಾಯಣ ಅವರೇ, ಮತ್ತೊಬ್ಬ ಶಾಸಕ ಮಿತ್ರರಾಗಿರ್ತಕ್ಕಂಥ ಮತ್ತು ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ ಹಲವಾರು ರೀತಿಯ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ನಮ್ಮ ಮುನಿರತ್ನ ಅವರೇ, ರಾಷ್ಟ್ರ ಪ್ರಶಸ್ತಿ ವಿಜೇತರು, ಪದ್ಮಶ್ರೀಯ ಪಡೆದಿರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಹಿರಿಯರು ಗಿರೀಶ್ ಕಾಸರಳ್ಳಿ ಅವರು, ಪ್ರಸನ್ನ ಕುಮಾರ್ ಪಾಟೀಲ್ ಅವರು, ನಮ್ಮ ಬ್ರಹ್ಮಾಂಡ ಗುರೂಜಿ ಅವರು, ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮುಂಭಾಗದಲ್ಲಿ ಚಿತ್ರರಂಗಕ್ಕೆ ಹಲವಾರು ರೀತಿಯ ಕೊಡುಗೆ ಕೊಟ್ಟಿರ್ತಕ್ಕಂಥ ದಿಗ್ಗಜರುಗಳು, ಕಲಾವಿದರು. ನಮ್ಮ ಹಂಸಲೇಖ ಅವರು ಬಹುಶಃ ಕನ್ನಡ ಚಿತ್ರರಂಗದ ಒಬ್ಬ ಅತ್ಯಂತ ಸಂಗೀತ ನಿರ್ದೇಶಕರಾಗಿ ಈ ಒಂದು ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಕ್ಕಂಥ ನಾಗದೇವ ಚಂದ್ರಶೇಖರ್ ಅವರಿದ್ದಾರೆ, ಜಯ ಜಗದೀಶ್ ಅವರಿದ್ದಾರೆ. ಹೀಗೆ ಹಲವಾರು ನಮ್ಮ ಕಲಾವಿದರು ಮತ್ತು ನಮ್ಮ ಚಿತ್ರರಂಗದ ತಾಂತ್ರಿಕ ತಜ್ಞರು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಏನಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನಾನು ಬಂದು ನಿಮ್ಮ ಮುಂದೆ ನನ್ನ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಕೇಂದ್ರದ ಮಂತ್ರಿಯಾಗಿ ಇಲ್ಲ ರಾಜಕೀಯದ ವ್ಯಕ್ತಿಯಾಗಿ ಅಲ್ಲ. ನಾನು ಈ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ನನ್ನ ಶಿಕ್ಷಣ ಮುಗಿದ ನಂತರ ಚಿತ್ರರಂಗದಿಂದ ನನ್ನ ವೃತ್ತಿ ಪ್ರಾರಂಭ ಮಾಡಿದಂಥದ್ದು. ಎಕ್ಸಿಬಿಟರ್ ಆಗಿ, ಡಿಸ್ಟ್ರಿಬ್ಯೂಟರ್ ಆಗಿ, ನಂತರದ ಚಿತ್ರದ ನಿರ್ಮಾಪಕನಾಗಿ ಈ ಒಂದು ಜೀವನವನ್ನೇನು ಪ್ರಾರಂಭ ಮಾಡಿದೆ. ಆ ಸಂದರ್ಭದಿಂದ ನನಗೆ ರಾಜೇಂದ್ರ ಸಿಂಗ್ ಬಾಬು ಅವರ ಪರಿಚಯ. ಅವರ ಒಂದು ಚಿತ್ರದ ಹಂಚಿಕೆದಾರರಾಗಿ ಅವರೇನು ಮೈಸೂರಿನಲ್ಲಿ ಅವರ ಒಂದು ಆಫೀಸ್ ಏನಿತ್ತು, ಕಚೇರಿ, ಹಲವಾರು ಬಾರಿ ನಾನು ಅವರ ಕಚೇರಿಯಲ್ಲಿ ನಮ್ಮ ಚಿತ್ರಮಂದಿರ ಏನು ಒಡೆಯನರಸೀಪುರದಲ್ಲಿ ಕಟ್ಟತಕ್ಕಂಥ ಒಂದು ತೀರ್ಮಾನ ಮಾಡಿದ್ದು. ಅವರ ಜೊತೆಯಲ್ಲಿ ನನ್ನ ಹಲವಾರು ಸಂದರ್ಭದಲ್ಲಿ ಭೇಟಿ ಮಾಡಿದಂಥ ಕ್ಷಣ ಈಗಲೂ ನನಗೆ ನೆನಪಿನಲ್ಲಿದೆ. ಅವರ ಶಿಷ್ಯ ಪಾಂಡು ಅಂತಕ್ಕಂಥದ್ದು ಒಬ್ಬರು ಸ್ನೇಹಿತರೇನಿದ್ರು. ನಾನು ಅವರ ಕಚೇರಿಯಿಂದ ಹಲವಾರು ಸಿನಿಮಾಗಳನ್ನು ತೆಗೆದುಕೊಂಡು ಹೋಗಿ ಚಿತ್ರ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಇವತ್ತು ನನ್ನ ನೆನಪಿನಲ್ಲಿದೆ. ಅವರ ಹಲವಾರು ಚಿತ್ರಗಳ ಬಗ್ಗೆ ಈಗಾಗಲೇ ಮುನಿರತ್ನ ಅವರು, ಗಿರೀಶ್ ಕಾಸರಳ್ಳಿ ಅವರು ಪ್ರಸ್ತಾಪ ಏನು ಮಾಡಿದ್ದಾರೆ. ದೊಡ್ಡ ದೊಡ್ಡ ಚಿತ್ರಗಳನ್ನು ತೆಗಿತಕ್ಕಂಥದ್ರಲ್ಲಿ ಅವರ ಕೊಡುಗೆ ಅಪಾರ ಇದೆ. ಅವರ ಸಂಸ್ಥೆ ಮುತ್ತಿನ ಹಾರ ಬಗ್ಗೆ ಹೇಳ್ತಾ ಇದ್ರು. ಬಹುಶಃ ರಾಘವೇಂದ್ರ ವೆಂಕಟೇಶ್ವರ ಹಿಮಪಾತ ಅಂತಕ್ಕಂಥದ್ದು ಒಂದು ಸಿನಿಮಾ ಮಾಡಿದ್ರು.
ಹಲವಾರು ಚಿತ್ರಗಳ ಬಗ್ಗೆ ನನಗೆ ಮತ್ತೆ ನಿಮಗೆ ರಿಪೀಟ್ ಮಾಡಿ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವುದು ದಿವಂಗತ ಪುಟ್ಟಣ್ಣ ಕಣಗಲ್ ಅವರು ಇರ್ಬೋದು, ಸಿದ್ಧಲಿಂಗಯ್ಯನವರು ಇರ್ಬೋದು, ಅವರ ಸಾಲಿನಲ್ಲಿ ಸೇರ್ತಕ್ಕಂಥವ್ರು ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು. ಹಿಂದೆ ಸಿನಿಮಾ ತಯಾರು ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ದಿನಗಳು. ಈಗಲೂ ಕಷ್ಟ ಇದೆ. ಯಾರೋ ಒಬ್ಬರೋ ಇಬ್ಬರು ಸಿನಿಮಾವನ್ನ ನಿರ್ಮಾಣ ಮಾಡಿ ಯಶಸ್ಸನ್ನು ಕಾಣ್ಬೋದು. ಆದರೆ 100ಕ್ಕೆ 80-90 ಭಾಗ ನಿರ್ಮಾಪಕರಾಗಿ ಯಶಸ್ಸು ಕಾಣ್ತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ಬಹಳ ಕಷ್ಟ ಇದೆ. ಹಿಂದೆ ಒಂದು ರೀತಿ ಸಿನಿಮಾ ಬಿಡುಗಡೆ ಮಾಡ್ತಕ್ಕಂಥದ್ದು ಒಂದು ಹಬ್ಬದ ವಾತಾವರಣದಲ್ಲಿ ಸಿನಿಮಾ ಬಿಡುಗಡೆ ಆಗ್ತಂಥ ದಿನಗಳನ್ನು ನಾನು ನೋಡಿದ್ದೇನೆ. ಇವತ್ತು ವಾರದಲ್ಲಿ 7-8 ಸಿನಿಮಾಗಳು ಒಂದೊಂದು ಬಾರಿ ಕನ್ನಡದಲ್ಲಿ ಇವತ್ತು ನಿರ್ಮಾಣ ಆಗಿ ರಿಲೀಸ್ ಮಾಡ್ತಾರೆ. ಆದರೆ ಅದರ ಮೌಲ್ಯಗಳು ಯಾವ ರೀತಿ ಇದೆ, ಬಂದಂಥ ನಿರ್ಮಾಪಕರು ಎಷ್ಟರ ಮಟ್ಟಿಗೆ ಚಿತ್ರರಂಗದಲ್ಲಿ ಉಳಿಯತಕ್ಕಂಥದ್ದಕ್ಕೆ ಅವಕಾಶಗಳಿದೆ, ಇದೆಲ್ಲ ನೋಡಿದಾಗ ಹೊಸ ನಿರ್ಮಾಪಕರು ಬರ್ತಾರೆ ಮತ್ತು ಒಂದು ಸಿನಿಮಾಗೆ ಅವರು ನಿವೃತ್ತಿ ಹೊಂದತಕ್ಕಂಥ ದಿನಗಳು. ಆದರೆ ಅವತ್ತು ಲಾಭ ನಷ್ಟ ನೋಡದೆ ಚಿತ್ರಗಳನ್ನೇನು ಮಾಡ್ತಾ ಇದ್ರು. ಅವತ್ತು ನಾವು ಸಿನಿಮಾಗಳು ರಿಲೀಸ್ ಮಾಡ್ತಾ ಇದ್ದಿದ್ದು ಒಂದು 20-30 ಥಿಯೇಟರ್ಗಳಲ್ಲಷ್ಟೇ, ಕೇಂದ್ರಗಳಲ್ಲಿ. ಇವತ್ತು ಈಗ ನಾವು 500-600 ಸ್ಕ್ರೀನ್ನಲ್ಲಿ ಚಿತ್ರ ಇವತ್ತು ಬಿಡುಗಡೆ ಆಗ್ತಕ್ಕಂಥದ್ದು ನೋಡ್ತಾ ಇದ್ವಿ. ಕೆಲವು ಒಳ್ಳೆಯ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ರಿಷಬ್ ಶೆಟ್ಟರ್ ಅವರು ಮಾಡಿರ್ತಕ್ಕಂಥ ಕಾಂತಾರ ಸಿನಿಮಾ ನಮ್ಮ ಮುಂಬಾಳೆ ಫಿಲಮ್ಸ್ನ ವತಿಯಿಂದ ಬಹುಶಃ ಅಶ್ವಥ್ ನಾರಾಯಣ ಅವರದು ಅದರಲ್ಲಿ ಸ್ವಲ್ಪ ಪಾಲಿದೆ. ಇವತ್ತು ವಿಶ್ವದಲ್ಲೇ ಒಂದು ದಾಖಲೆಯ ಒಂದು ಸಿನಿಮಾ ಅಂತಕ್ಕಂಥದ್ದು ನಾವೇನು ಕಾಣ್ತಾ ಇದ್ದೇವೆ. ಕನ್ನಡ ಚಿತ್ರರಂಗ ಒಂದು ಕಡೆ ಈ ರೀತಿಯ ನಿರ್ಮಾಪಕರಿಂದ, ಈ ರೀತಿಯ ನಿರ್ದೇಶಕರು, ಚಿತ್ರನಟರಿಂದ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಮತ್ತೊಂದು ಕಡೆ ಅಷ್ಟೇ ನಾವು ಅತ್ಯಂತ ಕ್ಲಿಷ್ಟಕರವಾದಂಥ ರೀತಿಯಲ್ಲಿ ಚಿತ್ರವನ್ನ ನಿರ್ಮಾಣ ಮಾಡಿ ಕಷ್ಟಕ್ಕೆ ಒಳಗಾಗ್ತಾ ಇರತಕ್ಕಂಥ